ಎಲ್ರಿಗೂ ನಮಸ್ಕಾರ. ನಾನು ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಚೋರಿ ಕಿಯಾರೆ ಸಂಚಿಕೆ 46ಕ್ಕೆ ಸ್ವಾಗತ. ಸುದ್ದಿ ಕದ್ದದ್ದೇ ಆದರೆ ಸತ್ಯದ್ದೇ. ಸ್ನೇಹಿತರೆ, ನೀವು ನಿಮ್ಮ ದೈನಂದಿನ ಜೀವನದಲ್ಲಿ ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ಮು ಹೀಗೆ ಬೇರೆ ಬೇರೆ ರೀತಿಯ UPIಗಳನ್ನು ಬಳಸ್ಕೊಂಡಿರ್ತೀರಿ. 100, 200, 1000, 10,000, 20,000 ಹೀಗೆ ಹಣವನ್ನು ಕೂಡ ಕಳಿಸಿರ್ತೀರಿ. ಆದರೆ ನೀವು ಹೀಗೆ ಹಣವನ್ನು ಬೇರೆಯವರಿಗೆ ಕಳಿಸಿದ್ದಕ್ಕಾಗಿ ಯಾವುದೇ ಸಪ್ರೇಟ್ ಆದ ಶುಲ್ಕವನ್ನು ನೀವು ಯಾರಿಗೂ ಕೊಡ್ತಾ ಇಲ್ಲ ಅಥವಾ ನಿಮ್ಮ ಹತ್ರ ಯಾರೂ ಕೇಳ್ತಾ ಇಲ್ಲ. ಹಾಗಾದರೆ ನಿಮಗೆ ಈ ಪಾವತಿ ಮಾಡಲಿಕ್ಕೆ ಅಥವಾ ಪೇಮೆಂಟ್ ಮಾಡಲಿಕ್ಕೆ ಸಪೋರ್ಟ್ ಮಾಡುವಂಥ ಕಂಪನಿಗಳಿವೆಯಲ್ಲ, ಗೂಗಲ್ ಪೇನೋ, ಪೇಟಿಎಮ್ಮೋ, ಫೋನ್ಪೇ ಇತ್ಯಾದಿ ಕಂಪನಿಗಳಿರ್ಬೋದಲ್ಲ, ಆ ಕಂಪನಿಗಳು ಸಾವಿರಾರು ಕೋಟಿ ರೂಪಾಯಿ ಆದಾಯವನ್ನು ಹೇಗೆ ಗಳಿಸುತ್ತವೆ ಅನ್ನೋದು. ಯಾಕೆಂದರೆ ಉಚಿತ ಸೇವೆ ಕೊಟ್ಟು ಇವರ ವ್ಯವಹಾರ ಹೇಗೆ ನಡೀತದೆ ಅನ್ನುವ ಒಂದು ಪ್ರಶ್ನೆ ನಿಮಗೆ ಬಂದೇ ಇರುತ್ತೆ. ಮೊದಲಿಗೆ UPI ಅಂದರೇನು ಅನ್ನೋದನ್ನು ಒಮ್ಮೆ ತಿಳಿದುಕೊಳ್ಬೇಡೋಣ. UPI ಫುಲ್ ಫಾರ್ಮ್ ಹೇಳುತ್ತೆ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸನ್ನು. ಇದನ್ನು ಭಾರತದ ರಾಷ್ಟ್ರೀಯ ಪಾವತಿ ನಿಗಮ NPCI ಅಂತ ಏನಿದೆ ಅದು ಅಭಿವೃದ್ಧಿಪಡಿಸುತ್ತೆ. 2016ರಲ್ಲಿ ಇದು ಜಾರಿಗೆ ಬಂತು. UPI ಅನ್ನೋದು ಒಂದು ಸರ್ಕಾರಿ ಬೆಂಬಲಿತ ಪಾವತಿ ವ್ಯವಸ್ಥೆ. ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ ಮುಂತಾದ ಕಂಪನಿಗಳು ಈ ವ್ಯವಸ್ಥೆಯನ್ನು ಬಳಸುವಂಥ ಆ್ಯಪ್ಗಳಾಗಿವೆ. ಹಾಗಾಗಿ ನೀವು ಹಣ ಕಳಿಸಿದಾಗ ನಿಮ್ಮ ಹಣವನ್ನು ಈ ಕಂಪನಿಗಳು ತಮ್ಮ ಖಾತೆಯಲ್ಲಿ ಖಂಡಿತ ಇಟ್ಕೊಳ್ಳೋದಿಲ್ಲ. ಹಣ ನೇರವಾಗಿ ಬ್ಯಾಂಕಿನಿಂದ ಬ್ಯಾಂಕಿಗೆ ವರ್ಗಾವಣೆ ಆಗ್ತದೆ, ಬ್ಯಾಂಕ್ ಟು ಬ್ಯಾಂಕ್ ಟ್ರಾನ್ಸ್ಫರ್ ಆಗುವಂಥದ್ದು. ಹಾಗಿದ್ದರೆ ಈಗ ನಿಮಗೆ ಒಂದು ಡೌಟ್ ಬರುತ್ತೆ, ಹಾಗಾದರೆ ಈ ಕಂಪನಿಗಳಿಗೆ ಆದಾಯ ಎಲ್ಲಿಂದ ಬರುತ್ತೆ, ಅವರು ಹೇಗೆ ಲಾಭ ಮಾಡ್ತಾರೆ ಅಂತ ಅಲ್ವಾ? ಆದಾಯ ಅನ್ನೋದು ಬೇರೆ ಬೇರೆ ಮೂಲಗಳಿಂದ ಬರುತ್ತೆ. ಅದನ್ನು ಒಂದೊಂದಾಗಿ ಕ್ಲಿಯರ್ ಮಾಡ್ಕೊಳ್ಳೋಣ. ಒಂದನೇದಾಗಿ ವ್ಯಾಪಾರಿಗಳಿಂದ, ಮರ್ಚೆಂಟ್ ಸರ್ವಿಸಸ್ ಅಂತ ಕರೀತಾರೆ. ಸಾಮಾನ್ಯವಾಗಿ ನಿಮಗೆ ಗೊತ್ತಿರೋ ಪ್ರಕಾರ ವ್ಯಕ್ತಿಯಿಂದ ವ್ಯಕ್ತಿಗೆ ಹಣ ಕಳಿಸೋದು ಉಚಿತವಾಗಿಯೇ ಇರುತ್ತೆ. ಆದರೆ ದೊಡ್ಡ ಅಂಗಡಿಗಳು, ಹೋಟೆಲ್ಗಳು, ಆನ್ಲೈನ್ ವ್ಯಾಪಾರಿಗಳು, ಬ್ರ್ಯಾಂಡೆಡ್ ಸಂಸ್ಥೆಗಳು ಏನಿರ್ತವೆ ಇವರಿಗೆ ಹಲವು ಹೆಚ್ಚುವರಿ ಸೇವೆಗಳನ್ನು ಇವರು ನೀಡ್ತಾರೆ. ಉದಾಹರಣೆಗೆ QR ಆಧಾರಿತ ವ್ಯವಹಾರ ನಿರ್ವಹಣೆ. ಹಾಗಂತಂದರೆ ಒಂದು ಉದಾಹರಣೆ ತಗೊಳ್ಳಿ. ನಿಮ್ಮ ಊರಲ್ಲೇ ಒಂದು ದೊಡ್ಡ ಸೂಪರ್ ಮಾರ್ಕೆಟ್ ಇದೆ ಅಂತ ಅಂದ್ಕೊಳ್ಳಿ. ಪ್ರತಿದಿನ 500, 1,000, 2,000 ಜನರಿಂದ ಬೇರೆ ಬೇರೆ ಆ್ಯಪ್ಗಳ ಮೂಲಕ ಹಣವನ್ನು ಪಡೀತಾರೆ. ಅವರು ಕೇವಲ ಹಣ ಸ್ವೀಕರಿಸುವುದಷ್ಟೇ ಅಲ್ಲ, ಅವರಿಗೆ ಇನ್ನೂ ಕೂಡ ಹಲವು ಬೇರೆ ಬೇರೆ ರೀತಿಯ ಸೌಲಭ್ಯಗಳು ಬೇಕಾಗ್ತವೆ. ಉದಾಹರಣೆಗೆ ಇಂದು ಎಷ್ಟು ಜನ UPI ಮೂಲಕ ಹಣ ಪಾವತಿಸಿದರು, ಒಟ್ಟು ಎಷ್ಟು ರೂಪಾಯಿ ಸೇಲ್ಸ್ ಆಯಿತು, ಯಾವ ಸಮಯದಲ್ಲಿ ಹೆಚ್ಚು ವ್ಯಾಪಾರ ನಡೀತು, ಯಾವ ಶಾಖೆಯಲ್ಲಿ ಹೆಚ್ಚು ಆದಾಯ ಬಂತು, ಅಥವಾ ದಿನದ ಕೊನೆಯಲ್ಲಿ ಸಂಪೂರ್ಣ ಮಾರಾಟದ ವರದಿ ಏನಿದೆ, ಇಂತಹ ಬೇಕು ಬೇಡಗಳನ್ನೆಲ್ಲ, ಈ ಮಾಹಿತಿಗಳನ್ನೆಲ್ಲ ಗೂಗಲ್ ಪೇ, ಫೋನ್ಪೇ ಅಥವಾ ಪೇಟಿಎಮ್ ಬಿಸ್ನೆಸ್ ಆ್ಯಪ್ಗಳು ವರದಿಗಳ ರೂಪದಲ್ಲಿ ಪ್ರೆಸೆಂಟೇಷನ್ ಮಾಡ್ತವೆ. ಇದರ ಜೊತೆಗೆ ಅಂಗಡಿಗೆ ಹಣದ ಅವಶ್ಯಕತೆ ಬಂದರೆ ನಿಮ್ಮ ಕಳೆದ 6 ತಿಂಗಳ ವ್ಯವಹಾರವನ್ನು ನೋಡಿ ಅಥವಾ 1 ವರ್ಷದ ವ್ಯವಹಾರವನ್ನು ನೋಡಿ ನಿಮಗೆ ಇಂತಿಷ್ಟು ಸಾಲವನ್ನು ತೆಗೆಯುವ ತಾಕತ್ತಿದೆ ಅನ್ನೋದನ್ನೆಲ್ಲ ಒಂದು ಎನಲೈಸ್ ಮಾಡಿ ಕೂಡ ನಿಮಗೆ ನೀಡ್ತವೆ. ಹಾಗೆಯೇ ಕೆಲವು ದೊಡ್ಡ ವ್ಯಾಪಾರಿಗಳು ಸೌಂಡ್ ಬಾಕ್ಸು, ಬಿಲ್ಲಿಂಗ್ ಸಾಫ್ಟ್ವೇರು, ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಮುಂತಾದ ಹೆಚ್ಚುವರಿ ಸೇವೆಗಳನ್ನು ಬಳಸ್ಕೊಳ್ತಾರೆ. ಇವುಗಳಿಗೆ ಕೂಡ ಮಾಸಿಕ ಅಥವಾ ವಾರ್ಷಿಕ ಶುಲ್ಕ ಇರ್ತವೆ. ಒಟ್ಟಾರೆಯಾಗಿ ಹೀಗೆ QR ಆಧಾರಿತ ವ್ಯವಹಾರ ನಿರ್ವಹಣೆಗಾಗಿ, ಮಾರಾಟದ ವರದಿಗಳಿಗಾಗಿ, ಬಿಲ್ಲಿಂಗಾಗಿ, ವ್ಯಾಪಾರ ಸಾಲದ ಸೌಲಭ್ಯವನ್ನು ನಿರ್ವಹಿಸಿದ್ದಕ್ಕಾಗಿ, ವ್ಯವಹಾರ ವಿಶ್ಲೇಷಣೆಯನ್ನು ಮಾಡಿಕೊಟ್ಟಿದ್ದಕ್ಕಾಗಿ, ಈ ಎಲ್ಲ ಸೇವೆಗಳಿಗಾಗಿ ಕೆಲವು ಸಂದರ್ಭಗಳಲ್ಲಿ ಶುಲ್ಕ ಅಥವಾ ಚಂದಾದಾರಿಕೆಯ ಆದಾಯ ಅನ್ನುವಂಥದ್ದು ಈ ಕಂಪನಿಗಳಿಗೆ ದೊರೆಯುತ್ತವೆ. ಓಕೆ. ನಂಬರ್ 2 ಅಂತಂದರೆ ಹಣಕಾಸು ಉತ್ಪನ್ನಗಳ ಮೂಲಕ ಕಮಿಷನ್ ಪಡೆಯುವಂಥದ್ದು. ನೀವು ಗಮನಿಸಿರ್ಬೋದು, ಕೆಲವೊಮ್ಮೆ ಆ್ಯಪ್ ತೆರೆಯುತ್ತಿದ್ದಾಗ ಪರ್ಸನಲ್ ಲೋನು, ಕ್ರೆಡಿಟ್ ಕಾರ್ಡು, ಇನ್ಶೂರೆನ್ಸು, ಮ್ಯೂಚುವಲ್ ಫಂಡ್ಸು, ಫಿಕ್ಸ್ಡ್ ಡೆಪಾಸಿಟು ಹೀಗೆ ಬೇರೆ ಬೇರೆ ಉತ್ಪನ್ನಗಳನ್ನು ಹೆಚ್ಚಿನ ಸಂದರ್ಭದಲ್ಲಿ ಇತರ ಬ್ಯಾಂಕ್ಗಳು ಅಥವಾ ಹಣಕಾಸು ಸಂಸ್ಥೆಗಳು ನೀಡ್ತಾ ಇರ್ತವೆ. ಗ್ರಾಹಕರು ಒಂದು ವೇಳೆ ಆ ಪರ್ಟಿಕ್ಯುಲರ್ ಆ್ಯಪ್ ಮೂಲಕ ಇವುಗಳನ್ನು ಪರ್ಚೇಸ್ ಮಾಡಿದರೆ, ತೆಗೆದುಕೊಂಡ್ರೆ, ಅಂದರೆ ಇನ್ಶೂರೆನ್ಸ್ ತೊಗೊಂಡ್ರೆ, ಮ್ಯೂಚುವಲ್ ಫಂಡಲ್ಲಿ ಹಣ ಹೂಡಿಕೆ ಮಾಡಿದರೆ, ಆವಾಗ ಈ ಕಂಪನಿಗಳಿಗೆ ಕಮಿಷನ್ ಅನ್ನುವಂಥದ್ದು ಸಿಗ್ತದೆ. ಇದನ್ನೇ ನಾವು ರೆಫರಲ್ ಇನ್ಕಮ್ ಅಥವಾ ಡಿಸ್ಟ್ರಿಬ್ಯೂಷನ್ ಕಮಿಷನ್ ಅಂತ ಕರೆಯುವಂಥದ್ದು. ಇನ್ನು ಜಾಹೀರಾತುಗಳನ್ನು ಗಮನಿಸಿರ್ತೀರಿ. ಈ ಆ್ಯಪ್ಗಳಲ್ಲಿ ಕೆಲವೊಮ್ಮೆ ವಿವಿಧ ಬ್ರ್ಯಾಂಡ್ಗಳ ಆಫರ್ಗಳು ಕಾಣಿಸ್ತವೆ. ಕ್ಯಾಶ್ಬ್ಯಾಕ್ ಅಭಿಯಾನಗಳು ಮತ್ತು ಪ್ರಚಾರಗಳು ಕೂಡ ಅಲ್ಲಲ್ಲಿ ಕಾಣಿಸ್ತಾ ಇರೋದನ್ನು ನೀವು ಗಮನಿಸಿರ್ಬೋದು. ಬಳಕೆದಾರರನ್ನು ತಲುಪಲಿಕ್ಕೆ ಕೆಲವು ಕಂಪನಿಗಳು ಈ ಒಂದು ಪ್ರಚಾರವನ್ನು ನಡೆಸ್ಕೊಂಡು ಇದಕ್ಕಾಗಿ ಹಣವನ್ನು, ಈ ಒಂದು ಅಡ್ವರ್ಟೈಸ್ಮೆಂಟ್ ಡಿಸ್ಪ್ಲೇ ಆಗಲಿಕ್ಕೆ ಹಣವನ್ನು ಈ ಪರ್ಟಿಕ್ಯುಲರ್ ಗೂಗಲ್ ಪೇ, ಪೇಟಿಎಮ್ ಇತ್ಯಾದಿ ಕಂಪನಿಗಳಿಗೆ ಪಾವತಿಸ್ತವೆ. ಆ ಮೂಲಕ ಕೂಡ ಭಾಳ ದೊಡ್ಡ ಮೊತ್ತದ ಹಣ ಅವರಿಗೆ ಸಿಗ್ತದೆ. ಹಾಗೆಯೇ ಬಿಲ್ ಪಾವತಿ ಮತ್ತು ರೀಚಾರ್ಜ್ ಆಪ್ಷನನ್ನು ನೀಡ್ತವೆ. ನಿಮಗೆ ಗೊತ್ತಿದೆ, ವಿದ್ಯುತ್ ಬಿಲ್ಲು, ಮೊಬೈಲ್ ರೀಚಾರ್ಜು, ಫಾಸ್ಟ್ಯಾಗ್ ಆಪ್ಷನ್ನು, DTH, ಗ್ಯಾಸ್ ಬಿಲ್ ಸೇರಿದಂತೆ 10 ಸೇವೆಗಳಿಗೆ ಈ ಆ್ಯಪ್ಗಳನ್ನು ಬಳಸ್ತಾರೆ ಅಲ್ವಾ? ಹಾಗೆಯೇ ಈ ಸೇವೆಗಳಲ್ಲಿ
ಪಾಲುದಾರ ಸಂಸ್ಥೆಗಳೇನಿವೆ, ಅಂದರೆ ನೀವು ಯಾರಿಗೆ ಪೇಮೆಂಟ್ ಮಾಡ್ತಾ ಇದ್ದೀರಿ, ವಿದ್ಯುತ್ ಬಿಲ್ ಆಗಿರ್ಬೋದು, ಮೊಬೈಲ್ ರೀಚಾರ್ಜ್ ಆಗಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಅದರಿಂದ ಪಾಲುದಾರ ಸಂಸ್ಥೆಗಳಿಂದ ಕೂಡ ಕಮಿಷನ್ ಅಥವಾ ಸೇವಾ ಆದಾಯ ಅನ್ನುವಂಥದ್ದು ಈ ಕಂಪನಿಗಳಿಗೆ ಬರ್ತವೆ. ಹಾಗೆ ಸೌಂಡ್ ಬಾಕ್ಸ್ ಮತ್ತು ಬಿಸ್ನೆಸ್ ಸಾಧನಗಳ ಬಗ್ಗೆ ಮಾತಾಡೋದಾದರೆ, ಅನೇಕ ಅಂಗಡಿಗಳಲ್ಲಿ ನೀವು ಕೇಳಿರ್ತೀರಿ ಪೇಟಿಎಮ್ ರಿಸೀವ್ಡ್ ಎಂದು, ಅಥವಾ ಅಮೌಂಟ್ ಆಫ್ ₹30 ರಿಸೀವ್ಡ್ ಅಂತೆಲ್ಲ ಬರೋದನ್ನು ಕೇಳಿರ್ತೀರಿ. ಸೊ ಹೀಗೆ ಒಂದು ಧ್ವನಿ ಹೇಳುವ ಒಂದು ಸೌಂಡ್ ಬಾಕ್ಸ್ ಇರೋದನ್ನು ನೀವು ಗಮನಿಸಿರ್ತೀರಿ. ಈ ಸಾಧನೆಗಳಿಗೂ ಕೂಡ ಕೆಲವೊಮ್ಮೆ ಮಾಸಿಕ ಬಾಡಿಗೆ ಅಥವಾ ಸೇವಾ ಶುಲ್ಕವನ್ನು ವಸೂಲಿ ಮಾಡಲಾಗ್ತದೆ. ಇದು ಕೂಡ ಒಂದು ಆದಾಯದ ಮೂಲ ಆಗಿದೆ. ಮತ್ತೊಮ್ಮೆ ನೆನಪಿಡಲೇಬೇಕಾದ ಸಂಗತಿ ಅಂತಂದರೆ, ಸಾಮಾನ್ಯವಾಗಿ ಬ್ಯಾಂಕ್ ಖಾತೆಯಿಂದ ಬ್ಯಾಂಕ್ ಖಾತೆಗೆ ನಡೆಯುವಂತಹ UPI ಪಾವತಿಗಳಿಗೆ ಗ್ರಾಹಕರಿಂದ ಯಾವುದೇ ಶುಲ್ಕ ವಸೂಲಾಗೋದಿಲ್ಲ. ಏಕೆಂದರೆ ಸರ್ಕಾರ ಮತ್ತು NPCI ಏನು ಮಾಡಿದೆ, ಡಿಜಿಟಲ್ ಪಾವತಿಗಳನ್ನು ಉತ್ತೇಜಿಸಲು ಈ ವ್ಯವಸ್ಥೆಯನ್ನು ಈ ಹೊತ್ತಿಗೂ ಉಚಿತವಾಗಿಯೇ ಮುಂದುವರಿಸ್ತಾ ಇದೆ. ಅಂತಿಮವಾಗಿ ಅರ್ಥ ಆಗಬೇಕಾದ್ದು ಇಷ್ಟೇ: ನೀವು ಗೂಗಲ್ ಪೇ, ಫೋನ್ಪೇ ಅಥವಾ ಪೇಟಿಎಮ್ ಅಥವಾ ಇನ್ನಿತರ ಯಾವುದೇ ಆ್ಯಪ್ಗಳ ಮೂಲಕ ಹಣವನ್ನು ಕಳುಹಿಸಿದಾಗ ಅಥವಾ ಯಾರಿಗೂ ಪೇ ಮಾಡಿದಾಗ ಅವರು ನಿಮ್ಮ ವರ್ಗಾವಣೆಯಿಂದ ನೇರವಾಗಿ ಹಣವನ್ನು ಖಂಡಿತ ಸಂಪಾದಿಸೋದಿಲ್ಲ. ಬದಲಿಗೆ ಸಾಲ, ವಿಮೆ, ಹೂಡಿಕೆ, ವ್ಯಾಪಾರಿ ಸೇವೆಗಳು, ಬಿಲ್ ಪಾವತಿ, ಜಾಹೀರಾತು ಮತ್ತು ವ್ಯಾವಹಾರಿಕ ಪರಿಹಾರಗಳ ಮೂಲಕ ದೊಡ್ಡ ಮಟ್ಟದ ಆದಾಯವನ್ನು ಅವರು ಗಳಿಸ್ತಾರೆ. ಒಟ್ಟಾರೆಯಾಗಿ ಈ ಇಡೀ ನಿಮ್ಮ ಎದುರು ಉಚಿತವಾಗಿ ಕಾಣ್ತಿರುವಂತಹ UPI ಸೇವೆಯ ಹಿಂದೆ ಅತ್ಯಂತ ದೊಡ್ಡದಾದ ಡಿಜಿಟಲ್ ವ್ಯವಹಾರ ಮಾದರಿ ಅನ್ನುವಂಥದ್ದು ಕೆಲಸ ಮಾಡ್ತಾ ಇದೆ ಅನ್ನೋದು ನಾವು ಅರಿತುಕೊಳ್ಳಲೇಬೇಕಾದ ಸತ್ಯ. ಅವುಗಳ ವ್ಯಾಪಾರ ಚೆನ್ನಾಗೇ ಆಗಲಿ, ನಮ್ಮ ಈ UPI ಪಾವತಿ ವಿಧಾನ ಉಚಿತವಾಗಿ ಇರಲಿ ಅಂತ ಬಯಸ್ತಾ, ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.